ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾವು ಸೋಮವಾರ ಮಾರ್ನಿಂಗ್ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಏನು ಪ್ರೆಡಿಕ್ಟ್ ಮಾಡಿದ್ವಿ? ಮಾರ್ಕೆಟ್ ಇವತ್ತೊಂದು ರೇಂಜ್ ಬೌಂಡ್ ಆಗ್ಬೋದು ಅಂತ ಪ್ರೆಡಿಕ್ಟ್ ಮಾಡಿದ್ವಿ. ಅದೇ ಥರ ನಿನ್ನೆ ನಿಫ್ಟಿ 50 ಒಂದು ರೇಂಜ್ ಬೌಂಡಲ್ಲೇ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ ಕೂಡ -82 ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ ಪಾಸಿಟಿವ್ ಅಲ್ಲಿ 9 ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ, ವಿಚ್ ಈಸ್ ಆಲ್ ನ್ಯೂಟ್ರಲ್. ಇನ್ನು ನಾವು ಇಂಡಿಯಾ ವಿಕ್ಸ್ ಅಂತ ನೋಡೋದಾದ್ರೆ 12.56 ಇದೆ, ದಟ್ ಈಸ್ ನ್ಯೂಟ್ರಲ್. ಕಮೋಡಿಟಿ ಮಾರ್ಕೆಟ್ಸ್ ಕೂಡ ನ್ಯೂಟ್ರಲ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿ 50 ಮದರ್ ಇಂಡೆಕ್ಸ್ ನೋಡೋದಾದರೆ ಶುಕ್ರವಾರ ಒಂದು ಹ್ಯಾಮರ್ನ ಕ್ರಿಯೇಟ್ ಮಾಡಿತ್ತು. ಆದರೆ ಆ ಹ್ಯಾಮರ್ಗೆ ಫಾಲೋ ಅಪ್ ಒಂದು ಬುಲ್ಲಿಶ್ನೆಸ್ ಕ್ಯಾಂಡಲ್ ಬರುತ್ತೆ ಅಂತ ಅಂದ್ಬಿಟ್ಟು ಪ್ರೆಡಿಕ್ಟ್ ಮಾಡ್ಬೋದಾಗಿತ್ತು. ಬಟ್ ನಿನ್ನೆ ಫಸ್ಟ್ 2 ಕ್ಯಾಂಡಲ್ಸಲ್ಲೇ ನಮಗೆ ಕ್ಲಾರಿಟಿ ಬಂದಿದ್ದೇನು ಅಂತ ಹೇಳಿದ್ರೆ, ಸೋಮವಾರ ನಿಫ್ಟಿ 50 ವಿಲ್ ಬಿ ರೇಂಜ್ ಬೌಂಡ್ ಅಂತ ಅಂದ್ಬಿಟ್ಟು ನಾವು ಅದನ್ನು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ವಿ. ಹಾಗಾಗಿ ನಾವು ರೇಂಜ್ ಬೌಂಡ್ ಮಾರ್ಕೆಟಲ್ಲಿ ನಮ್ಮ ಸೆಟಪ್ಸ್ಗಳನ್ನ ಯೂಸ್ ಮಾಡಿ ಟ್ರೇಡ್ ಮಾಡಿದ್ದೀವಿ. ನಿಫ್ಟಿ ಬ್ಯಾಂಕ್ನು ಸೇಮ್ ಒಂದು ದೋಜಿನ ಫಾರ್ಮ್ ಮಾಡಿದೆ, ಅಂದರೆ ಅದು ಕೂಡ ರೇಂಜ್ ಬೌಂಡಲ್ಲಿ ಕ್ಲೋಸ್ ಆಗಿದೆ. ನೋಡಿ, ಫಸ್ಟ್ನೇ ಕ್ಯಾಂಡಲ್ ಒಂದು ದೋಜಿ ಆಗಿ ಕ್ರಿಯೇಟ್ ಆಯಿತು, ಸೆಕೆಂಡ್ ಕ್ಯಾಂಡಲ್ ಇನ್ವರ್ಟೆಡ್ ಹ್ಯಾಮರ್ ಆಗಿ ಕ್ರಿಯೇಟ್ ಆಯಿತು. ಸೊ ಇವೆರಡು ಕ್ಯಾಂಡಲಲ್ಲೇ ನಮಗೆ ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ, ಇವತ್ತು ಸೋಮವಾರ ಮಾರ್ಕೆಟ್ ರೇಂಜ್ ಬೌಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದು ನಮ್ಮ ಪ್ರಿಡಿಕ್ಷನ್ ಪ್ರಕಾರ ರೇಂಜ್ ಬೌಂಡ್ ಆಗಿ ಕ್ಲೋಸ್ ಆಗಿದೆ. ಇವತ್ತಿನ ಮಾರ್ಕೆಟ್ಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋದಾದರೆ, ಫಸ್ಟ್ ರೆಸಿಸ್ಟೆನ್ಸ್ 25,490, ಅದು ನಿನ್ನೆ ಡೇ ಟೈಮ್ ಫ್ರೇಮಲ್ಲಿ ಹೈ ಆಗಿರೋದ್ರಿಂದ ಅದನ್ನು ನಾವು ರೆಸಿಸ್ಟೆನ್ಸ್ 1 ಅಂತ ಮಾರ್ಕ್ ಮಾಡ್ಕೊಂಡಿದ್ದೀವಿ. ರೆಸಿಸ್ಟೆನ್ಸ್ 2ನ 25,587 ಲೆವೆಲ್ಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. 25,608 ಲೆವೆಲ್ಸ್ನ R3 ಅಂತ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಓವರ್ ಆಲ್ 25,500, 25,600 ಎರಡೂ ಲೆವೆಲ್ಸ್ ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಸಪೋರ್ಟ್ ಸೈಡ್ ಬಂದರೆ 25,407, ದಟ್ ಈಸ್ ಎಸ್ಟರ್ಡೇಸ್ ಲೋ, ಅದು ನಮಗೆ ಫಸ್ಟ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಸೆಕೆಂಡ್ ಸಪೋರ್ಟ್ ಆಗಿ ನಮಗೆ 25,330 ಹಾಗೂ ಥರ್ಡ್ ಸಪೋರ್ಟ್ ಆಗಿ ಇನ್ನೂ 25,250. ಈ ಮೂರು ಲೆವೆಲ್ಸ್ನ ನಾವು ತುಂಬ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಇನ್ನು ಸೆಕ್ಟರ್ಸ್ ಯಾವ ಥರ ಬಿಹೇವ್ ಮಾಡ್ತಾ ಇದೆ? ಫಸ್ಟ್ ಸೆಕ್ಟರ್ IT. ಸೊ ನಿಫ್ಟಿ IT ಈಸ್ ನ್ಯೂಟ್ರಲ್, ನಿಫ್ಟಿ ಇನ್ಫ್ರಾ ನ್ಯೂಟ್ರಲ್. ಪಾಸಿಟಿವ್ ಅಂತ ಹೇಳಿದ್ರೆ ಪ್ಲಸ್ 1% ಏನಾದರೂ ಕ್ಲೋಸ್ ಆದರೆ ಪಾಸಿಟಿವ್ ಅಂತ ಅನ್ಬೋದು. -1% ಇಂದ ಕೆಳಗಡೆ ಕ್ಲೋಸ್ ಆದರೆ ಅದನ್ನು ಬೇರಿಶ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ಎಲ್ಲಾನು ಕೂಡ ಒಂದು ನ್ಯೂಟ್ರಲ್ ಆಗಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ನಿಫ್ಟಿ ಫಾರ್ಮಾ ನ್ಯೂಟ್ರಲ್, ನಿಫ್ಟಿ PSU ಬ್ಯಾಂಕ್ ನ್ಯೂಟ್ರಲ್, ನಿಫ್ಟಿ ಮೆಟಲ್ ನ್ಯೂಟ್ರಲ್ ಅಂಡ್ ಆಟೋ ಸೆಕ್ಟರ್ಸ್ ನ್ಯೂಟ್ರಲ್. ಸೊ ಓವರ್ ಆಲ್ ಸೆಕ್ಟೋರಲ್ ಇಂಡಿಸಸ್ ಪ್ರಕಾರ ದ ಡೇಟಾ ಈಸ್ ಶೋಯಿಂಗ್ ಇಟ್ಸ್ ಎ ನ್ಯೂಟ್ರಲ್ ಡೇಟಾ. ಇನ್ನು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಅಂತ ನೋಡೋದಾದರೆ 1,152 ಕಂಪನಿಗಳು ನಿನ್ನೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ರೆ 1,791 ಕಂಪನಿಗಳು ನಮಗೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ದಟ್ ಮೀನ್ಸ್ ಇಟ್ ಈಸ್ ಎ ಬೇರಿಶ್ನೆಸ್. ನಾವು FIDI ಆಕ್ಟಿವಿಟಿಗೆ ಬಂದರೆ, ಮೊದಲನೇದಾಗಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 321 ಕೋಟಿ ಕ್ಯಾಶ್ ಮಾರ್ಕೆಟಲ್ಲಿ ಬೈ ಮಾಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 1,853 ಕ್ರೋರ್ಸ್ ಅಷ್ಟು ಕ್ಯಾಶ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ನು ಡಿರೈವೇಟಿವ್ ಸೆಕ್ಟರ್ಗೆ ಬಂದರೆ ಫಾರಿನರ್ಸ್ 668 ಕೋಟಿಯಷ್ಟು ಫ್ಯೂಚರ್ ಇಂಡೆಕ್ಸ್ನ ಸೆಲ್ ಮಾಡಿದ್ದಾರೆ. ಸ್ಟಾಕ್ ಫ್ಯೂಚರ್ ಇಂಡೆಕ್ಸಲ್ಲಿ 193 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಸೊ ನಾವು ಇದನ್ನು ಅಬ್ಸಲ್ಯೂಟ್ ಬೇರಿಶ್ ಅಂತ ಕರಿಬೋದು. ಇನ್ನು ಆಪ್ಷನ್ ಚೈನಲ್ಲಿ ಏನಾದರೂ ನಮಗೆ ಪ್ರಿಡಿಕ್ಷನ್ ಸಿಗ್ಬೋದಾ ಅಂತ ನೋಡೋದಾದರೆ, ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ. ಔಟ್ ಆಫ್ ದ ಮನಿ ಪುಟ್ಟು ಸೆಲ್ ಆಗಿದೆ, ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ. ಸೊ ದ ಡೇಟಾ ಈಸ್ ನ್ಯೂಟ್ರಲ್ ಅಥವಾ ರೇಂಜ್ ಬೌಂಡ್ ಅಂತ ಕರಿಬೋದು. ಅಬ್ಸಲ್ಯೂಟ್ ಆಗಿ ನಿನ್ನೆ ಎಲ್ಲಿ ಪೊಸಿಷನ್ಸ್ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಪುಟ್ ಕಡೆ ನೋಡೋದಾದರೆ ಪುಟ್ ಸೆಲ್ಲರ್ಸು 25,300 ಹತ್ರ ಪೊಸಿಷನ್ಸ್ನ ಆ್ಯಡ್ ಮಾಡಿದ್ದಾರೆ ನಿನ್ನೆ. ಸೊ ಇವತ್ತಿಗೆ ಇದು ಸ್ಟ್ರಾಂಗ್ ಸಪೋರ್ಟ್ ಆಗ್ಬೋದು. ಹಾಗೆ 25,500 ಮತ್ತು 25,600 ಕಾಲ್ ಸೆಲ್ಲರ್ಸ್ ಪೊಸಿಷನ್ಸ್ನ ಆ್ಯಡ್ ಮಾಡಿದ್ದಾರೆ. ಸೊ ಇದು ನಮಗೆ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ಬೋದು. ಓವರ್ ಆಲ್ PCR ರೇಷಿಯೋ ನೋಡೋದಾದರೆ, overall PCR is 0.9, that is neutral.
ನೆಕ್ಸ್ಟ್ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್, ಗ್ಲೋಬಲ್ ಮಾರ್ಕೆಟ್ ನಮಗೆ ಏನು ಸಜೆಸ್ಟ್ ಮಾಡ್ತಾ ಇದೆ, ಹೇಗೆ ಕ್ಲೋಸ್ ಆಗಿದೆ. ಫಸ್ಟ್ US ಮಾರ್ಕೆಟ್ ಬಗ್ಗೆ ಫೋಕಸ್ ಮಾಡೋಣ. US ಮಾರ್ಕೆಟ್ಸ್ ನಿನ್ನೆ ನ್ಯೂಟ್ರಲ್ ಆಗಿ ಕ್ಲೋಸ್ ಆಗಿದೆ. ನೆಗೆಟಿವ್ ಟು ನ್ಯೂಟ್ರಲ್ ಅಥವಾ ಬೇರಿಶ್. ಯುರೋಪಿಯನ್ ಮಾರ್ಕೆಟ್ಸು ಕೂಡ ನಮಗೆ ನ್ಯೂಟ್ರಲ್ ಟು ಬೇರಿಶ್ ಆಗಿ ಕ್ಲೋಸ್ ಆಗಿದೆ. ಏಷ್ಯನ್ ಮಾರ್ಕೆಟ್ ಈಗ ಆಲ್ರೆಡಿ ಓಪನ್ ಆಗಿರೋದಕ್ಕೆ ನಮಗೆ ನೋಡೋದಾದರೆ ಇಟ್ಸ್ ನ್ಯೂಟ್ರಲ್. ಸೊ ನಮಗೆ ನಿಕಾಯ್ ಪಾಸಿಟಿವ್ ಅಲ್ಲಿ ಓಪನ್ ಆದ್ರೂ ಕೂಡ ನ್ಯೂಟ್ರಲ್ ಆಗಿ ರನ್ ಆಗ್ತಾ ಇದೆ. ಹ್ಯಾಂಗ್ಸೆಂಗ್ ಈಸ್ ನ್ಯೂಟ್ರಲ್ ಅಂಡ್ ಕಾಸ್ಪಿ ಈಸ್ 1% ಪಾಸಿಟಿವ್. ಸೊ ಏಷ್ಯನ್ ಮಾರ್ಕೆಟ್ ಪಾಸಿಟಿವ್ ಆಗಿದೆ, US ಮಾರ್ಕೆಟ್ ನೆಗೆಟಿವ್ ಆಗಿದೆ. ಇನ್ನು ADRs ನೋಡೋದಾದರೆ, ADRs ಅಂದರೆ ಅಮೇರಿಕನ್ ಡಿಪಾಸಿಟರಿ ರಿಸಿಪ್ಟ್ಸ್. ಇಲ್ಲಿ ನಮಗೆ ಇನ್ಫೋಸಿಸ್ನ ಡಿಮ್ಯಾಂಡ್ ಕಮ್ಮಿ ಆಗಿದೆ, ICICI ಡಿಮ್ಯಾಂಡ್ ಕಮ್ಮಿ ಆಗಿದೆ, ವಿಪ್ರೋ ಡಿಮ್ಯಾಂಡ್ ಕಮ್ಮಿ ಆಗಿದೆ, HDFC ಡಿಮ್ಯಾಂಡ್ 1% ಇಂದ ತುಂಬ ಕಮ್ಮಿ ಆಗಿದೆ. ಡಾಕ್ಟರ್ ರೆಡ್ಡಿಸ್ ಈಸ್ ಆಲ್ಸೋ ನ್ಯೂಟ್ರಲ್. ಸೊ ಓವರ್ ಆಲ್ ನಾವು ಡೇಟಾ ನೋಡೋದಾದರೆ FIDI ಸೆಲ್ಲಿಂಗ್ ಇನ್ ಫ್ಯೂಚರ್ಸ್ ಆಪ್ಷನ್ ಚೈನ್ ಒಂದು ರೇಂಜ್ನ ಕ್ರಿಯೇಟ್ ಮಾಡ್ತಾ ಇದೆ. US ಮಾರ್ಕೆಟು ಒಂದು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದ್ರೆ, ಏಷ್ಯನ್ ಮಾರ್ಕೆಟ್ಸ್ ಆರ್ ಪಾಸಿಟಿವ್, ಬಟ್ ತುಂಬ ಸಕ್ಸಸ್ಫುಲ್ ಪಾಸಿಟಿವ್ ಅಂತ ಹೇಳೋಕ್ಕಾಗಲ್ಲ. ADRs ಡಿಮ್ಯಾಂಡ್ ಲೆಸ್ ಆಗಿದೆ. ಸೊ ಓವರ್ ಆಲ್ ಇವತ್ತಿನ ಮಾರ್ಕೆಟ್ ಏನಾಗ್ಬೋದು ಅಂತ ಕೇಳಿದ್ರೆ, ಫಸ್ಟ್ ಮಾರ್ಕೆಟು ಫ್ಲಾಟ್ ಓಪನ್ ಆಗುತ್ತೆ. ಇಂದು ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಫಸ್ಟ್ 15 ಮಿನಿಟ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಇಂಡಿಕೇಟ್ ಮಾಡುತ್ತೆ. ಫಸ್ಟ್ 15 ಮಿನಿಟ್ಸ್ ಹೈ ಬ್ರೇಕ್ ಆದರೆ R1ವರೆಗೂ ಹೋಗಿ 25,500 ಒಂದು ರಿವರ್ಸಲ್ನ ನಾವು ಕಾಣ್ಬೋದು. ಅಥವಾ ಬಿಗಿನಿಂಗಲ್ಲೇ ಫಸ್ಟ್ 15 ಮಿನಿಟ್ಸ್ ಹೈ ಲೋನ ಬ್ರೇಕ್ ಮಾಡಿದ್ರೆ ಮಾರ್ಕೆಟು 25,400 ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಅದನ್ನು ರೆಸ್ಪೆಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಇನ್ನೊಂದು 100 ಪಾಯಿಂಟ್ಸ್ ಡೌನ್ ಸೈಡ್ ರ್ಯಾಲಿನ ನಾವು ಕಾಣ್ಬೋದು. ಸೊ ಓವರ್ ಆಲ್ ಮಾರ್ಕೆಟ್ ನಾವು ಸೆಲ್ ಆನ್ ರ್ಯಾಲೀಸ್ ಅಂತ ಕರಿಬೋದು ಬೇಸ್ಡ್ ಆನ್ ಟುಡೇಸ್ ಡೇಟಾ. ನಾವು 9:15 ಮುಂಚೆ ಅಷ್ಟೇ ನಾವು ಡೇಟಾನ ನೋಡ್ತೀವಿ. 9:15 ಆಗಿದ್ದಾದಮೇಲೆ ನಾವು ನಮ್ಮ ಸೆಟಪ್ಸ್ನ ಟ್ರೇಡ್ ಮಾಡ್ತೀವಿ. ಸೊ ಇಂದಿನ ಪ್ರೀ ಮಾರ್ಕೆಟ್ ವಿಡಿಯೋಗೆ ಥ್ಯಾಂಕ್ ಯು, ಆಲ್ ದ ಬೆಸ್ಟ್.